ನಮಸ್ಕಾರ. ಹರೇ ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗ್ರಹಜಮಹಮಮೇಜಂ ಧ್ಯೇಜಮಾಮ್ನಾಜಕೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷ ಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್. ವೃಂದಾವನಾರ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ. ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಮುತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಂ ಆಚರತಿ ಹಯಗ್ರೀವೇತ್ಯಾದಿನ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾತ್ ಮಣಿಗ್ರೀವ ವಿಮೋಚನಂ. ಇದುವರೆಗೆ ವೃಂದಾವನ ಶಬ್ದದ ಅರ್ಥಗಳನ್ನು ನೋಡ್ತಾ ಇದ್ವಿ. ಇನ್ನು ಒಂದು 4-5 ಅರ್ಥಗಳು ಉಳ್ಕೊಂಡಿದೆ. ಅದರಲ್ಲಿ ಈ 19ನೆಯ ಅರ್ಥ ವೃಂದಾವನ. ಈ ವೃಂದಾವನ ಅನ್ನೋದಕ್ಕೆ ಒಂದು 2 ಪ್ರಮಾಣ ಕೊಟ್ಟು ಅರ್ಥ ಹೇಳ್ತಾರೆ. ಒಂದು 4ನೇ ಅಧ್ಯಾಯದಲ್ಲಿ ಮತ್ತು 18ನೇ ಅಧ್ಯಾಯದಲ್ಲಿ ಬರೋ ಮಾತು. ಇದಂ ವೃಂದಾವನಾಖ್ಯಾನಂ ಸದಾ ಆನಂದಾದಿ ಸಾಧನಂ ಅಂತ ಮಾತು. ವೃಂದಾವನಾಖ್ಯಾನ ಎಂತದಂದ್ರೆ, ನಿಮಗೆ ಇದನ್ನ ಆಶ್ರಯಿಸಿದ್ರೆ, ಯಾರು ಈ ವೃಂದಾವನಾಖ್ಯಾನದ ಸೇವೆಯನ್ನ ಮಾಡ್ತಾರೆ ಅಂದ್ರೆ ಅದನ್ನ ಓದೋದು, ಅದನ್ನ ಹೇಳೋದು, ಅದನ್ನ ಪಾರಾಯಣ ಮಾಡೋದು, ಬರೆಯೋದು, ಈ ತರಹದ ಸೇವೆಯನ್ನ ಯಾರು ಮಾಡ್ತಾರೆ ಅಂಥವ್ರಿಗೆ ಏನ್ ಫಲ? ಸದಾನಂದ ಅಂತ ಹೇಳ್ತಾರೆ. ಸದಾನಂದದಿಂದ ಹಿಡಿದು ಏನೇನ್ ಬೇಕೋ ಅದು. ಸದಾ ಆನಂದ ಅಂತಂದ್ರೆ ಏನರ್ಥ? ಈ ಸಂಸಾರದಲ್ಲಂತೂ ಸದಾ ಆನಂದ ಸಿಗಲ್ಲ. ಹಾಗಾದ್ರೆ ಸಿಗೋ ಅಂತ ಆನಂದ ಅದು ಮೋಕ್ಷದಲ್ಲಿ. ಹಾಗಾದ್ರೆ ಮೋಕ್ಷಾನಂದವನ್ನ ನೀಡುವಂಥದ್ದು. ಈ ಮೋಕ್ಷಾನಂದ ಕೊಡೋದು ಅಂತ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಹೇಳಿದ್ದಾರೆ. ಮೋಕ್ಷ ಸಿಗತ್ತೆ ದೇವತೆಗಳಿಂದ ಹಿಡಿದು ಮನುಷ್ಯರವರೆಗೆ ಅದನ್ನ ಆಶ್ರಯಿಸಿದ್ರೆ ಬ್ರಹ್ಮಸೂತ್ರ ಭಾಷ್ಯನ ಅವ್ರಿಗೆ ಮೋಕ್ಷ ಅಂತ. ಅದು ಬಿಟ್ರೆ ಇಲ್ಲೇ ಸದಾನಂದಾದಿ ಸಾಧನಂ ಅಂತ ಹೇಳಿ ಮೋಕ್ಷವನ್ನ ನೀಡುವಂಥದ್ದು ಈ ವೃಂದಾವನಾಖ್ಯಾನ ಅಂತ. ಅಷ್ಟು ಪಾವಿತ್ರ್ಯವನ್ನ ಇದಕ್ಕೆ ಹೇಳಿದ್ದಾರೆ. ಇದಾದ್ಮೇಲೆ ಇನ್ನೊಂದು ಮಾತು ಬರುತ್ತೆ.
18ನೇ ಅಧ್ಯಾಯ 78ನೇ ಶ್ಲೋಕ. ದ್ವೇ ಸಹಸ್ರೇ ಚ ಪದ್ಯಾನಾಂ ಖದ್ಯೋತೋಪಮತೇಜಸಾಂ ದೇಹಿನಾಂ ಬೋಧನೋದ್ದಾಮ ಸಾಧನಂತು ಭವಿಷ್ಯತಿ ಅಂತ ಇದೆ. ಅಂದ್ರೆ ಅಲ್ಲಿ ನರಸಿಂಹರಿಗೆ ಹೇಳ್ತಾ ಇರೋದು, ಈ ಆಖ್ಯಾನದಲ್ಲಿ ಬರುವಂತಹ ವ್ಯಕ್ತಿಗಳು. ಆ ನರಸಿಂಹರಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈಗಾಗ್ಲೇ 2000 ಪದ್ಯ ಹೇಳಾಗಿದೆ. ಈ 2000 ಪದ್ಯಗಳೇನಿದೆ ಇದನ್ನ ಯಾರು ಯೋಗ್ಯರಾಗಿದ್ದಾರೋ ಅವರಿಗೆ ಹೇಳ್ಬೇಕಂತ, ಅದನ್ನ ಅವ್ರಿಗೆ ಉಪದೇಶ ಕೊಡ್ತಾ ಇದ್ದಾರೆ. ನರಸಿಂಹರಿಗೆ ಉಪದೇಶ ಕೊಡ್ತಾ ಇರೋದು ಈ ಆಖ್ಯಾನದಲ್ಲಿ. ದ್ವೇ ಸಹಸ್ರೇ ಚ ಪದ್ಯಾನಾಂ ಖದ್ಯೋತೋಪಮ ತೇಜಸಾಂ ಅಂತ. ಖದ್ಯೋತ ಅಂದ್ರೆ ಸೂರ್ಯನ ತರಹ ತೇಜಸ್ವಿಯಾಗಿರುವಂತಹ ಪದ್ಯಗಳಂತಿದೆ. ಅಂದ್ರೆ ಒಂದೊಂದು ಪದ್ಯನೂ ಕೂಡ ಬಹಳ ಬೆಳಕನ್ನ ಚೆಲ್ಲುತ್ತೆ. ಅಂದ್ರೆ ಒಂದೊಂದು ಶಬ್ದಕ್ಕೂ ಒಂದೊಂದು ಶ್ಲೋಕಕ್ಕೂ ಬಹಳ ಅರ್ಥ ಇದೆ. ಹೇಗೆ ಸೂರ್ಯನ ಪ್ರಭೆ ಅಂದ್ರೆ ಅರ್ಥ, ಸೂರ್ಯನ ಕಿರಣಗಳು ಸಾವಿರಾರು ಇರುತ್ತೆ, ಅದಿಷ್ಟು ಅಂತ ಹೇಳಿಕ್ ಬರಲ್ಲ. ಹಾಗಾದ್ರೆ ಈ ಶ್ಲೋಕಕ್ಕೂ ಅನೇಕ ಅರ್ಥ ಇರುತ್ತೆ. ಇದು ಸೂರ್ಯನ ತರಹ ತೇಜಸ್ಸು ಈ ರೀತಿಯಲ್ಲಿ ಹೊಂದಿದೆ. ಮತ್ತೆ ಅನೇಕ ರೀತಿ ಉತ್ತರಗಳು ಸಿಗುತ್ತೆ ಪ್ರತಿಯೊಂದು ಈ ಆಖ್ಯಾನದ ಶ್ಲೋಕಗಳಿಂದ. ಅನೇಕ ಅನುಗ್ರಹ ಆಗುತ್ತೆ. ಎಲ್ಲ ನಿಟ್ಟಿನಲ್ಲಿ ಸೂರ್ಯನ ತರ ಇದೆ ಈ 2000 ಪದ್ಯಗಳು. ದ್ವೇ ಸಹಸ್ರೇ ಚ ಪದ್ಯಾನ. ಸರ್, ಇದನ್ನೇನ್ ಮಾಡ್ಬೇಕು? ದೇಹಿನಾಂ ಬೋಧನ, ದೇಹಿಗಳು ಅಂದ್ರೆ ಯಾರು ಯೋಗ್ಯರೋ ಅಂಥ ಮನುಷ್ಯರಿಗೆ ಇದನ್ನ ಹೇಳ್ಕೊಡ್ಬೇಕಂತೆ. ಈ ಸ್ವಾಪ್ತವೃಂದಾವನ ಆಖ್ಯಾನವನ್ನು ಹೇಳ್ಬೇಕು. ಅಷ್ಟು ಈ 2000 ಪದ್ಯಗಳು ಪೂರ್ಣ ಆಗೋ ತನಕ ನಾನು ವಿಪ್ರನ ಮುಖಾಂತರ ಹೇಳ್ತೀನಿ ಅಂತ ಇಷ್ಟೆಲ್ಲ ಅಲ್ಲಿ ವಿಷಯ ಬರುತ್ತೆ. ಇಷ್ಟೆಲ್ಲ ಬಂದ್ಮೇಲೆ ಇದರಿಂದ ಏನು ಉಪಯೋಗ ಅಂದ್ರೆ, ಇಷ್ಟೆಲ್ಲ ಹೇಳಿದ್ರೆ ಉದ್ದಾಮ ಸಾಧನಂತೂ ಭವಿಷ್ಯತಿ. ಬೋಧನೋದ್ದಾಮ ಸಾಧನ ಅಂದ್ರೆ ವಿಶೇಷವಾದ ಜ್ಞಾನ, ವಿಶೇಷವಾದ ಫಲ ಅಂದ್ರೆ ಮೋಕ್ಷ. ಈ ಎಲ್ಲ ಮೋಕ್ಷ, ಜ್ಞಾನ, ಭಕ್ತಿ, ವೈರಾಗ್ಯ ಏನೇನು ಫಲಗಳಿದೆ ಅದಕ್ಕೆಲ್ಲ ಇದು ಸಾಧನ ಆಗತ್ತೆ. ಎಷ್ಟು ನಾವು ತಿಳ್ಕೊಳ್ತೀವೋ ಅಷ್ಟನ್ನು ಹೇಳ್ಬೇಕಂತೆ. ಬೋಧನೋದ್ದಾಮ ಸಾಧನ, ಉತ್ತಮವಾದ ಜ್ಞಾನ ಪ್ರಾಪ್ತಿ ಆಗುತ್ತೆ, ಉತ್ತಮವಾದ ವಿಶಿಷ್ಟವಾದ ಸ್ಥಾನ ಸಿಗತ್ತೆ ಇದರಿಂದ ಅಂತ. ಅಲ್ಲಿ ಧಾಮ ಅಂತಿದೆ. ಅಲ್ಲಿ ಧಾಮ ಅನ್ನೋದಕ್ಕೆ ವಸ್ತುತಃ ಈ ಧಾಮ ಅಲ್ಲ, ಅದು ಧಾಮ. ಧಾಮ ಅಂತಂದ್ರೆ ಹಗ್ಗ ಅಂತ ಅರ್ಥ, ಅಷ್ಟರ್ಥದಲ್ಲಿ ಬರುತ್ತೆ. ಅಂದ್ರೆ ಜ್ಞಾನ, ಭಕ್ತಿ, ವೈರಾಗ್ಯ ಇದೇ ಒಂದು ಹಗ್ಗತ್ತ, ಅದೆಲ್ಲ ಸಿಗತ್ತೆ ಅಂತ ಅರ್ಥ. ಬೋಧನ ಸಾಧನ ಅಷ್ಟೇ ಅಲ್ಲ, ದಿವ್ಯವಾದ ಜ್ಞಾನಕ್ಕೆ ಸಾಧನ ಆಗತ್ತೆ ಯಾವಾಗ ಇದನ್ನ ಬೋಧನೆ ಮಾಡಿದ್ರೆ ಬೇರೆಯವರಿಗೆ ಅಂತ. ಅನೇಕ ಫಲ ಹೇಳಿದ್ದಾರೆ. ಸರಿ, ಇದರಿಂದ ವೃಂದಾವನ ಶಬ್ದಕ್ಕೆ ಏನ್ ಸಂಬಂಧ ಅಂದ್ರೆ, ವೃಂದ ಅನ್ನೋದಕ್ಕೆ ಈಗೇನರ್ಥ? ವಾದಿರಾಜರು ಸ್ವಾಪ್ತವೃಂದಾವನಾಖ್ಯಾನದಲ್ಲಿ ಕೊಟ್ಟ ಉಪದೇಶಗಳಿದೆಯಲ್ಲ, ಒಂದಲ್ಲ ಎರಡಲ್ಲ ಅನೇಕ ಉಪದೇಶಗಳು, ಈ ಎಲ್ಲ ಉಪದೇಶಗಳ ವೃಂದ, ಗುಂಪು ಅಂತ ಅರ್ಥ. ಹಾಗಾದ್ರೆ ವೃಂದಾವನದ ಮಹಿಮೆಗೆ ಸಂಬಂಧಪಟ್ಟ ಉಪದೇಶದ ಮಾತುಗಳೆಂಬ ಸಮೂಹ ಏನಿದೆ, ಆ ಮಾತುಗಳಿಂದ ಅವನ ರಕ್ಷಣೆಯನ್ನ ನೀಡುವಂಥದ್ದು ಯಾವುದು? ವೃಂದಾವನ. ಹಾಗಾದ್ರೆ ವೃಂದಾವನದಲ್ಲಿ ಸನ್ನಿಹಿತರಾಗಿ ವಾದಿರಾಜರು ಈ ಸ್ವಾಪ್ತವೃಂದಾವನಾಖ್ಯಾನದ ಉಪದೇಶ ಮಾಡಿದ್ರು. ಆ ಉಪದೇಶದ ಮಾತುಗಳಿಂದ ಈಗಲೂ ಜನರಿಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ. ಉದ್ದಾಮ ಜ್ಞಾನ ಸಾಧನ ಅನುಗ್ರಹ. ಆ ಜ್ಞಾನ ಏನಿದೆ ಅದಕ್ಕೆ ಬೇಕಾಗಿದ್ದೇನೇನು ಅದನ್ನೆಲ್ಲ ಅನುಗ್ರಹಿಸ್ತಾ ಇದ್ದಾರೆ ಈ ಮುಖಾಂತರ ರಕ್ಷಣೆ. ಇದು 20ನೇ ಅರ್ಥಕ್ಕೆ ಬಂದಾಗ ಸಿಗೋ ಫಲ ಏನು ಅಂದ್ರೆ, ಮುಕುಂದಾವನಮೇ ವಾಸ್ತು ತೇಷಾಂ ಕಂದಾಶನಾಜ್ಞಯ ಅಂತ. ಇದು ಪದೇ ಪದೇ ಬರುವಂತಹ ಸಾಲುಗಳು. ಮುಕುಂದಾವನಂ, ಈ ವೃಂದಾವನದ ಸ್ವಾಪ್ತವೃಂದಾವನಾಖ್ಯಾನದ ಸೇವೆಯಿಂದ ಮುಕುಂದನಿಂದ ಅವನ ರಕ್ಷಣೆ ಸಿಗತ್ತೆ. ಹಾಗಾದ್ರೆ ಇಲ್ಲೇನು ಹೇಳಿದ್ದಾರೆ? ಯಾವ ಸಮೂಹದಿಂದ ನಮಗೆ ರಕ್ಷಣೆ ಸಿಗತ್ತೆ ಅಂದ್ರೆ, ಈ ವೃಂದಾವನದಲ್ಲಿ ಹರಿ ಗುರು ಮಹಿಮೆಯನ್ನ ಹೇಳಿದ್ದಾರೆ. ಗುರುಗಳ ಮಹಿಮೆನೂ ಇದೆ, ವಾದಿರಾಜನ ಮಹಿಮೆ, ಮತ್ತೆ ಬ್ರಹ್ಮದೇವರು ವಾಯುದೇವರ ಬಗ್ಗೆನೂ ಇದೆ, ದೇವತೆಗಳ ಬಗ್ಗೆ ಇದೆ, ಲಕ್ಷ್ಮೀದೇವಿ ಬಗ್ಗೆ ಇದೆ, ಹರಿಯ ಬಗ್ಗೆ ಇದೆ. ಇವರೆಲ್ಲರ ಮಹಿಮೆಯನ್ನ ತಿಳಿಸುವಂತಹ ಮಾತುಗಳ ವೃಂದ ಗುಂಪೇನಿದೆ, ಆ ವೃಂದದಿಂದ ಮೋಕ್ಷ ನೀಡುವಂತ ಹರಿರಕ್ಷಾ ಕವಚ ರೂಪವಾದ ರಕ್ಷಣೆ. ಅಂದ್ರೆ ಹರಿರಕ್ಷೆ, ನಮ್ಗೆ ಹರಿ ಅನುಗ್ರಹ ಆಗತ್ತೆ, ಹರಿ ಅನುಗ್ರಹ ಎಂಬ ಕವಚ ನಮಗ್ ಸಿಗತ್ತೆ. ಆ ಮುಖಾಂತರ ಈ ಮಾತುಗಳು ನಮಗೆ ರಕ್ಷಣೆ ನೀಡುತ್ತಿರೋದ್ರಿಂದ ವೃಂದಾವನ ಅಂತ ಇದನ್ನ ಕರೀತಾರೆ. ಆದ್ರೆ ಇದೆಲ್ಲ ಮಹಿಮೆ ಎಲ್ಲಿಂದ ಬಂತು ಅಂತಂದ್ರೆ, ವಾದಿರಾಜರು ವೃಂದಾವನದಲ್ಲಿದ್ದೇ ಉಪದೇಶ ಮಾಡಿದ್ದಾನೆ ಎಡಮುಖ ಬ್ರಾಹ್ಮಣರಿಗೆ. ಆದ್ರಿಂದ ಎಲ್ಲ ವೃಂದಾವನಕ್ಕೆ ಕೊನೆಗೆ ಅನ್ವಯ, ಅಲ್ಲಿ ಹೋಗಿ ಸೇರಿಸ್ಬೇಕು ಈ ಮಾತುಗಳಿಗೆ ಅರ್ಥವಾಗಿ. ಇದಾದ್ಮೇಲೆ ಇನ್ನು ವೃಂದ ರಕ್ಷಣೆ, ವೃಂದಾವನ ಅಂತಂತಲ್ಲ ಈಗ ಹೊಸ ಅರ್ಥ ಹೇಳ್ತಾರೆ. ಇದುವರೆಗೂ ಒಂದು ತರಹದ ಅರ್ಥ, ಸ್ವಲ್ಪ ಬೇರೆ ವ್ಯತ್ಯಾಸಗಳಿತ್ತು. ಈಗ ಇನ್ನೊಂದು ಅರ್ಥ ಏನಂದ್ರೆ,
ವೃಂದ ಅಂದ್ರೆ ಕೆಲವು ಗುಂಪನ್ನ ನಾವು ಪಡಿಬೇಕು. ಅದನ್ನ ಪಡಿಬೇಕು ಅಂತಾದ್ರೆ ಕೆಲವು ಹೋಗ್ಬೇಕು ನಮ್ಮಿಂದ. ಆ ಹೋಗೋ ಕೆಲಸವನ್ನ ವಾದಿರಾಜ ಗುರುಗಳ ಪಂಚವೃಂದಾವನದ ಪಂಚವೃಂದಾವನದ ಸೇವೆ ನಮ್ಗೆ ಹಾಗೆ ಮಾಡತ್ತೆ ಅಂತ. ಹಾಗಾದ್ರೆ ಏನ್ ಮಾಡ್ಕೊಡತ್ತೆ ಅಂದ್ರೆ, ಈಗ ನಾವು ಸಾಧನೆಯನ್ನು ಪಡಿಬೇಕು. ಉದಾಹರಣೆಗೆ ಸಾಧನಾಧ್ಯಾಯದಲ್ಲಿ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ ಏನು, ವೈರಾಗ್ಯ, ಭಕ್ತಿ, ಉಪಾಸನ, ಅಪರೋಕ್ಷ ಜ್ಞಾನ ಇವೆಲ್ಲ ಇದೆ. ಈ ಸಾಧನಗಳನ್ನು ಪಡೆಯೋದು ಅಥವಾ ಧರ್ಮ ಮಾರ್ಗದಲ್ಲಿ ಶ್ರದ್ಧೆ, ಭಕ್ತಿ ಮತ್ತೆ ಜ್ಞಾನ ಎಲ್ಲ ಸಾಧನಗಳಿರುತ್ತಲ್ಲ, ಇದೆಲ್ಲ ಪಡಿಬೇಕು ಅಂದ್ರೆ ಸುಲಭ ಅಲ್ಲ. ಈ ಸಾಧನದ ವೃಂದ ಗುಂಪೇನಿದೆ ಇದನ್ನ ಪಡಿಬೇಕು ಅಂದ್ರೆ, ಈಗ ಭಾಗವತಲ್ಲಿ ಬರುತ್ತಲ್ಲ, ಕಲಿಯುಗದಲ್ಲಿ ಮನುಷ್ಯರಿಗೆ ಬುದ್ಧಿನೇ ಇರಲ್ಲ. ಮೊದಲು ಬುದ್ಧಿ ಇದ್ದವ್ರಿಗೆ ಆಯುಷ್ಯ ಕಡಿಮೆ ಇರುತ್ತೆ, ಏನೋ ಒಂದು ಎಡವಟ್ಟು, ಹಾಗಾದ್ರೆ ಅಪಮೃತ್ಯು, ರೋಗ, ಏನೋ ಒಂದು. ಬಟ್ ಸಾಧನೆ ಮಾಡ್ಲಿಕ್ಕೆ ಏನು ಕಷ್ಟ ಆಗ್ಬೇಕೋ ಅಷ್ಟೆಲ್ಲ ಕಷ್ಟ ಸಿಗತ್ತೆ. ಸಾಧನೆ ಮಾಡ್ಬೇಕು ಅಂತ ಹೊರಡ್ತಾನೆ, ಅದ್ರ ಕಷ್ಟಗಳೆಲ್ಲ ಅದಕ್ಕೆ ಅನುಗುಣವಾಗಿ ಬರುತ್ತೆ. ಸಾಧನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಕಷ್ಟ ಪ್ರಾರಂಭ ಆಗುತ್ತೆ. ಈ ತರ ಇದೆ. ಹಾಗಾದ್ರೆ ನಮ್ಗೆ ಏನ್ ಪರಿಹಾರ ಆಗ್ಬೇಕು? ರೋಗ, ಅಪಮೃತ್ಯು ಎಲ್ಲ ಅನಿಷ್ಟ ಪರಿಹಾರ ಆಗ್ಬೇಕು. ಈ ಎಲ್ಲ ಅನಿಷ್ಟ ಯಾವಾಗ ಹೋಗುತ್ತೋ ಅದು ಸಹಜವಾಗಿ ನಮಗೆ ದೇವರಲ್ಲಿ ಶ್ರದ್ಧೆ, ಅದ ಕ್ರಮವಾಗಿ ವೈರಾಗ್ಯ, ಎಲ್ಲೇ ಬೇರೆ ಕಡೆ ದೇವರಲ್ಲ ಮತ್ತೆ ಬೇರೆ ಕಡೆ ವೈರಾಗ್ಯ, ಭಗವಂತನಲ್ಲಿ ಭಕ್ತಿ, ಜ್ಞಾನ ಎಲ್ಲ ಒಂದೊಂದೇ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಒಳ್ಳೆಯ ಸಾಧನದ ಗುಂಪನ್ನ ನಾವು ಪಡಿಬೇಕು ಅಂದ್ರೆ ಆಗ ಅವನ ರಕ್ಷಣೆ ಸಿಗತ್ತೆ ಪಂಚವೃಂದಾವನದಿಂದ. ಹೇಗೆ? ಅಪಮೃತ್ಯು, ರೋಗ, ಅನಿಷ್ಟಗಳನ್ನ ಪರಿಹಾರ ಮಾಡೋ ಮುಖಾಂತರ ಅಂತ. ಈ ರೀತಿ ವೃಂದಗಳನ್ನ ಪಡಿಲಿಕ್ಕೆ ರಕ್ಷಣೆ ನಮಗೆ ನೀಡುತ್ತೆ. ಆದ್ರಿಂದ ವಾದಿರಾಜ ಗುರುಗಳ ಇದನ್ನ ವೃಂದಾವನ ಅಂತ ಕರೀತಾರೆ. ಇದು 21ನೇ ಅರ್ಥ. ಇನ್ನು 22, 23 ಕೊನೆ 2 ಅರ್ಥ ಏನು? ವೃಂದ ಅಂತಂದ್ರೆ ಈಗ ಯಾರು ಸೇವೆಯನ್ನ ನಿರ್ವ್ಯಾಜವಾಗಿ ಮಾಡ್ತಾರೆ, ಏನು ಫಲಾಪೇಕ್ಷೆ ಇಲ್ಲದೆ ಮಾಡ್ತಾರೆ, ಅಂತಹ ಆ ಸಾಧಕರ ಗುಂಪಿಗೆ ವಿಶೇಷವಾಗಿ ರಕ್ಷಣೆಯನ್ನ ಈ ಪಂಚವೃಂದಾವನ ನೀಡ್ತಾ ಇದೆ. ಹೇಗ ಆ ಗುಂಪಿಗೆ ರಕ್ಷಣೆ ನೀಡುತ್ತೆ ಅಂದ್ರೆ, ಒಳ್ಳೆ ಅನುಷ್ಠಾನ ಮಾಡ್ಬೇಕು. ವಾದಿರಾಜರ ಬಗ್ಗೆ ಎಲ್ಲ ತಿಳ್ಕೊಂಡು, ಈ ಇದು ಸಪ್ತವೃಂದಾವನ ಏನು ಹೇಳಿದ್ದಾರೆ ಆ ವಿಷಯ ತಿಳ್ಕೊಂಡು, ಆ ದೇವರ ಸ್ತೋತ್ರ ಆಗ್ಲಿ, ಗುರುಗಳ ಸ್ತೋತ್ರ ಆಗ್ಲಿ, ವಾದಿರಾಜ ಮಂತ್ರ ಜಪ ಬರುತ್ತೆ ಅದಾಗ್ಲಿ, ಈ ತರ ಅನೇಕ ವಿಷಯ ಇದೆ. ಇದನ್ನೆಲ್ಲ ಅನುಷ್ಠಾನ ಮಾಡ್ಬೇಕು ಅಂದ್ರೆ ಮೊದಲು ಕೇಳ್ಬೇಕಲ್ಲ, ಕೇಳೋಂತ ಭಾಗ್ಯ ಕೊಡ್ಬೇಕಲ್ಲ. ಆ ಕೇಳೋದನ್ನ ಭಾಗ್ಯ ಕೊಟ್ರೆ ಸಾಕು, ಅದೇ ಒಂದು ರಕ್ಷಣೆ ಮೊದಲು. ಅದಾದ್ಮೇಲೆ ಶ್ರವಣಾದಿ ಸತ್ಕರ್ಮ ಸಾಂಗತಾ ದ್ವಾರ ಕರ್ಣಪಾಠವ ಸದ್ಗುರು ಉಪದೇಶ ಪ್ರಾಪ್ತಿ ರೂಪ. ಇಲ್ಲಿ ಕರ್ಣ ಪಾಠವಾಗ್ಬಿಟ್ಟಿದೆ. ಪಾಠ ಅನ್ಬಿಟ್ರೆ ಅದು ಬೇರೆ ಪಾಠ ಆಗ್ಬಿಡುತ್ತೆ. ಕರ್ಣಪಾಠವ ಅಂದ್ರೆ ಕಿವಿಗೆ ಶಕ್ತಿ ಕೊಡ್ಬೇಕು ಅಂತ ಅರ್ಥ. ಪಟುತನ, ಒಳ್ಳೆ ಸಾಮರ್ಥ್ಯ ಅಂತ ಅರ್ಥ. ಈಗ ನಾವು ಹೇಳ್ತಿಲ್ಲ, ಇಂದ್ರಿಯ ಪಾಠವ ಇರ್ಬೇಕು. ಗ್ರಂಥ ಬರೆಯೋರ್ಗೆ ಅಥವಾ ಗ್ರಂಥ ಹೇಳೋರ್ಗೆ, ಗ್ರಂಥವನ್ನ ಓದೋರ್ಗೆ, ಯಾರಿಗ್ಯಾರಾಗ್ಲಿ ಇಂದ್ರಿಯ ಪಾಠವ ಚೆನ್ನಾಗಿರ್ಬೇಕು. ಈ ಕಣ್ಣು ಮಂಜು ಆಗ್ಬಿಟ್ರೆ ಓದ್ಲಿಕ್ಕೆ ಆಗದಿದ್ರೆ ಸಮಸ್ಯೆ, ಕಿವಿ ಸರಿಯಾಗಿ ಕೇಳದೆ ಇದ್ರೆ ಸಮಸ್ಯೆ, ಹೇಳಲಿಕ್ಕೆ ಬರದೇ ಇದ್ರೆ ಸಮಸ್ಯೆ, ಈ ತರ ಜ್ಞಾನೇಂದ್ರಿಯಗಳು ಯಾವ್ದು ಎಡವಟ್ಟಾದ್ರೂ ಸಮಸ್ಯೆನೆ. ಹಾಗಾದ್ರೆ ಇಂದ್ರಿಯ ಪಾಠವ ಬೇಕು. ಅದರಲ್ಲೂ ಕೇಳ್ಬೇಕಾದ್ರೆ ಕಿವಿಗೆ ಶಕ್ತಿ ಚೆನ್ನಾಗಿರ್ಬೇಕು, ಕರ್ಣಪಾಠವ ಬೇಕು. ಯಾಕೆ ಸದ್ಗುರುಗಳು ಸಿಗ್ಬಹುದು, ಉಪದೇಶನೂ ನೀಡಬಹುದು. ಕರ್ಣಪಾಠವನ್ನೇ ಚೆನ್ನಾಗಿಲ್ದೇ ಇದ್ರೆ ಬೇಡ. ಕಿವಿ ಏನೋ ಚೆನ್ನಾಗಿ ಕೇಳಿಸುತ್ತೆ, ಆದ್ರೆ ಮನಸ್ಸಿನಲ್ಲಿ ದೋಷ, ಮನಸ್ಸು ಏಕಾಗ್ರವಾಗಿರೋದಿಲ್ಲ, ಎಲ್ಲೆಲ್ಲೋ ಓಡೋಗ್ತಾ ಇರುತ್ತೆ ಮನಸ್ಸು, ಮನೋದೋಷ ಇರುತ್ತೆ, ಎಲ್ಲ ಇಂದ್ರಿಯ ದೋಷಗಳೇ. ಹಾಗಾದ್ರೆ ಈ ಸಜ್ಜನರ ವೃಂದ, ಯಾರು ನಿಷ್ಕಲ್ಮಶವಾಗಿ ನಾವು ಸೇವೆ ಮಾಡ್ಬೇಕು, ನಾವು ಸಾಧನೆಗಳನ್ನ ಪಡಿಬೇಕು, ಸದ್ಗತಿಯನ್ನ ಪಡಿಬೇಕು ಅಂತ ಇರ್ತಾರೆ, ಅಂಥವರ ಗುಂಪಿಗೆ, ವೃಂದಕ್ಕೆ ಒಳ್ಳೆಯ ಅನುಷ್ಠಾನ ಮಾಡ್ಲಿಕ್ಕೆ ಬೇಕಾದ ಈ ಸಪ್ತವೃಂದಾವನಾಖ್ಯಾನದ ಉಪದೇಶ ಆಗುವಂತ ಒಂದು ಭಾಗ್ಯವನ್ನ ಕರುಣಿಸುತ್ತಂತೆ ಆ ಪಂಚವೃಂದಾವನದ ಸೇವೆ. ಅದಕ್ಕೆ ವೃಂದಾವನ ಅಂತ ಕರೀತಾರೆ. ಅಂದ್ರೆ ವೃಂದಾವನದ ಸೇವೆಯಿಂದ ಸ್ವಾಪ್ನ ವೃಂದಾವನಾಖ್ಯಾನ ಕೇಳುವಂತ ಭಾಗ್ಯ ಸಿಗತ್ತೆ. ಅದು ಕೇಳೋದ್ರಿಂದ ಏನ್ ಫಲ ಅಂದ್ರೆ, ಯಾರು ನಿರ್ವ್ಯಾಜವಾಗಿ ಸೇವೆ ಮಾಡ್ಬೇಕು ಅಂತ ಇರ್ತಾರೆ ಅವರಿಗೆ ಸಾಧನಗಳ ಗುಂಪು ಸಿಗತ್ತೆ ಅಂತ. ಇದು ಒಂದು ಅರ್ಥ. 22ನೇ. ಇನ್ನು 23 ಈ ಕೊನೆ ಅರ್ಥ ಇಲ್ಲೇನ್ ಬಂದಿದೆ ಅಂದ್ರೆ, ವೃಂದ ಅಂದ್ರೆ ಶಾಸ್ತ್ರ ವೃಂದ, ಶಾಸ್ತ್ರಗಳ ಗುಂಪು. ಇದು ಯಾವುದು? ಸರ್ವಮೂಲ, ಯುಕ್ತಿ ಮಲ್ಲಿಕ ಮತ್ತೆ ಸಪ್ತವೃಂದಾವನಾಖ್ಯಾನ, ಈ ತರದ ಅನೇಕ ಸಚ್ಚಾಸ್ತ್ರಗಳು, ಕೆಟ್ಟದ್ದಲ್ಲ ಒಳ್ಳೆಯ ಶಾಸ್ತ್ರಗಳು ಯಾವ್ದ್ಯಾವ್ದಿದೆ ಅವುಗಳ ಗುಂಪಿನ ರಹಸ್ಯಾರ್ಥ ಏನಿದೆ, ಆ ರಹಸ್ಯಾರ್ಥವನ್ನ ಉಪದೇಶ ಮಾಡೋ ಮುಖಾಂತರ ವಾದಿರಾಜರು ರಕ್ಷಣೆಯನ್ನ ಮಾಡಿದ್ದಾರೆ. ಇದೆಲ್ಲ ವೃಂದಾವನದ ಒಳಗಡೆ ಎದ್ದು ಮಾಡಿತ್ತು. ಅದು ಹೇಗೆ ಬರೀತಾರೆ? ವಿಪ್ರಸ್ಯ ವೃಂದಾವನಾಚಾರ್ಯ ಜನ್ಮನಿ. ಇಡಮುಖ ಬ್ರಾಹ್ಮಣರು ಮುಂದೆ ಯಾವಾಗ ವೃಂದಾವನಾಚಾರ್ಯರ ಜನ್ಮದಲ್ಲಿ ಇರ್ತಾರೆ, ಅಂದ್ರೆ ವಿಶ್ವಪ್ರಿಯ ತೀರ್ಥರಾಗಿರ್ತಾರೆ, ಆಗ ಅವ್ರಿಗೆ ಸರಿಯಾಗಿ ಎಚ್ಚರ ಇದ್ದಾಗಲೇ
ವೃಂದಾವನದಲ್ಲಿದ್ದ ಗುರುಗಳು ಅವರಿಗೆ ಉಪದೇಶದ ಮುಖಾಂತರ ಉದ್ಧಾರ ಮಾಡಿದ್ದಾರೆ, ಅವರ ಸಂಶಯಗಳನ್ನೆಲ್ಲ ಪರಿಹಾರ ಮಾಡಿದ್ದಾರೆ, ಈ ರೀತಿ ಅವ್ರಿಗೆ ರಕ್ಷಣೆ ಮಾಡಿದ್ದಾರೆ. ಹಾಗಾದ್ರೆ ಶಾಸ್ತ್ರದ ರಹಸ್ಯಗಳ ಗುಂಪನ್ನ ಬೋಧಿಸಿ ವೃಂದಾವನಾಚಾರ್ಯರಿಗೆ ಅವನ ರಕ್ಷಣೆ ಮಾಡಿದ ವೃಂದಾವನ ಇದು ಅಂತ ಹೇಳಿ ಈ ವೃಂದಾವನ ಅಂತ ಕೊನೆಗೆ ವೃಂದಾವನಾಚಾರ್ಯರು ಎಡಮುಖ ಬ್ರಾಹ್ಮಣರಿಗೆ ಸಂಬಂಧಪಟ್ಟ ಹಾಗೆ ವೃಂದಾವನ ಶಬ್ದದ ಅರ್ಥವನ್ನ ನಿಲ್ಲಿಸಿದ್ದಾರೆ. ಹೀಗೆ ಈ ವೃಂದಾವನದಲ್ಲಿ ಪಂಚ ಅನ್ನೋ ಶಬ್ದ ಸೇರಿಸ್ಕೊಂಡ್ರೆ ಇನ್ನೂ ಅನೇಕ ಅರ್ಥ ಬಂದ್ಬಿಡತ್ತೆ. ಅದರಲ್ಲಿ ಪಂಚ ವೃಂದ ಅಂದ್ರೆ 5 ವೃಂದಗಳಿಂದ ರಕ್ಷಣೆ ಮಾಡ್ತಾರೆ. 5 ಅಂದ್ರೆ ನೀವು 5 ಯಾವ್ದ್ಯಾವ್ದಿದೆ ಅದನ್ನೆಲ್ಲ ಇಟ್ಕೊಳ್ಬಹುದು, ಇನ್ನೂ ಬೇಕಾದಷ್ಟು ಅರ್ಥ ಹೇಳ್ಬೋದು ಅದಕ್ಕೆ. ಹೀಗೆ ಯೋಚನೆ ಮಾಡ್ತಾ ಹೋದ್ರೆ 5 ಅಂದ್ರೆ ಪಂಚಭೇದ ತಗೊಳ್ಳಿ, ಇನ್ನು 5 ಅಂತಂದ್ರೆ ಇನ್ನೇನೇನು ತತ್ವಗಳಿದೆ, 5 ತತ್ವ, ಪಂಚವಿಂಶತಿ ತತ್ವ ಅಂತ ತಗೊಳ್ಬಹುದು, 5 ಅಂತ ಇಟ್ಕೊಂಡು. ಈ ತರ ಏನೇನಿದೆ ವಿಷಯಗಳು, ಶಾಸ್ತ್ರದ ವಿಷಯಗಳು, ಆ ಎಲ್ಲ ವಿಷಯಗಳನ್ನ ಆ ಗುಂಪನ್ನ ಪಂಚವೃಂದ 5 ಗುಂಪನ್ನ ಹೇಳಿ ಅವನ ರಕ್ಷಣೆ ಮಾಡಿದ್ದು ಅಂತ ಒಂದರ್ಥ. ಹೀಗೆ ಪಂಚ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ, ವಿಸ್ತಾರ ಅಂತ ಅರ್ಥ ಇದೆ. ಪ್ರಪಂಚ ಅಂತ ಹೇಳ್ತೀವಲ್ಲ, ಯಾಕೆ ಪ್ರಪಂಚಕ್ಕೆ ಪ್ರಪಂಚ ಅಂತ ಹೆಸರು? ವಿಸ್ತಾರವಾಗಿದೆ ಅಂತ. ಹಾಗೆ ಪಂಚವೃಂದ ಅವನ ಅಂದ್ರೆ ವಿಸ್ತಾರವಾದ ಗುಣಗಳನ್ನ ಹೊಂದಿರೋ ಆ 5 ಭಗವಂತನ ರೂಪಗಳನ್ನ ತಿಳಿಸಿ ನಮಗೆ ರಕ್ಷಣೆ ಮಾಡ್ತಾ ಇದೆ. ಹಾಗಾಗಿ ಈ ತರ ಪಂಚ ವೃಂದಾವನ ಅಂತ ಆ ಪಂಚ ಶಬ್ದವನ್ನು ಸೇರಿಸ್ಕೊಂಡ್ರೆ ಇನ್ನೂ ಹಲವು ಅರ್ಥಗಳನ್ನ ಹೇಳಲಿಕ್ಕೆ ಸಾಧ್ಯ ಇದೆ ಬಹಳಷ್ಟು. ಇಲ್ಲಿಯವರೆಗೆ ಈ ಒಳ್ಳೆಯ ಅರ್ಥಗಳನ್ನ ತಿಳಿಸಿದ್ದಾರೆ ಪ್ರಾತಸ್ಮರಣೀಯರಾದ ವಿಶ್ವೋತ್ತಮ ತೀರ್ಥರು. ಅಂತಹ ಒಳ್ಳೊಳ್ಳೆಯ ಅರ್ಥಗಳನ್ನ ಪ್ರತಿನಿತ್ಯ ನಾವು ಅನುಸಂಧಾನ ಮಾಡ್ಕೊಳ್ತಾ ಹೋದ್ರೆ ಶ್ರದ್ಧೆ, ಆಸಕ್ತಿ ಇನ್ನೂ ಹೆಚ್ಚೆಚ್ಚು ಮೂಡ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಈ ತರ ಒಂದೊಂದು ಶಬ್ದಕ್ಕೆ ಇಷ್ಟೊಂದು ಅರ್ಥಗಳನ್ನ ತಿಳಿಯೋದಷ್ಟು ಅವಶ್ಯಕತೆ ಇದೆ. ಅದನ್ನ ಬೇರೆ ಬೇರೆ ಕಡೆ ನಾವು ಅನುಸಂಧಾನ ಮಾಡ್ಕೊಂಡು ಹೋಗ್ಬೇಕು. ಒಂದು ಶಬ್ದ ಸಿಕ್ತು ಅಂದ್ರೆ ಇನ್ನು ಎಷ್ಟೆಷ್ಟು ಅರ್ಥ ತೆಗಿಬಹುದು. ಈ ರೀತಿ ಒಂದು ದಿಗ್ದರ್ಶನ ಇದರಿಂದ ಸಿಕ್ತು. ಇನ್ನು ನಾವು ಲಕ್ಷ್ಮೀ ಸ್ತೋತ್ರದ ವಿವರಣೆಗೆ ಹೋಗೋಣ. 60ನೇ ಶ್ಲೋಕದಲ್ಲಿ ಅಲ್ಲಿ ಕಣಗಲಿ ಶ್ರೀನಿವಾಸಾಚಾರ್ಯರ ವ್ಯಾಖ್ಯಾನವನ್ನು ಗಮನಿಸ್ಬೇಕು. ಅವ್ರು ಹೇಳ್ತಾರೆ ಏನಂದ್ರೆ, ಈಗ ಈ ಶ್ಲೋಕ ಯಾಕೆ ಬಂತು ಅಂದ್ರೆ ದೇವರ ಅನುಗ್ರಹವನ್ನು ನಾವು ನೆನಪಿಸ್ಕೊಂಡ್ವಿ ಇಷ್ಟೊತ್ತು. ಅದೇ ದೇವರ ಅನುಗ್ರಹದಿಂದ ಲಕ್ಷ್ಮೀ ದೇವಿ ಜಗತ್ತಿಗೆ ಸೃಷ್ಟಿ, ಸ್ಥಿತಿ, ಸಂಹಾರ ಅವಳು ಎಲ್ಲ ಮಾಡ್ತಾಳಂತ. ಶ್ರೀ ಭೂ ದುರ್ಗಾ ರೂಪಗಳಿಂದ ಅಜ್ಞಾನ ನೀಡ್ತಾಳೆ, ಜ್ಞಾನವನ್ನು ಕೊಡ್ತಾಳೆ, ಮೋಕ್ಷವನ್ನು ಕೊಡ್ತಾಳೆ, ಬಂಧವನ್ನ ಕಳಿಸ್ತಾಳೆ, ಎಷ್ಟೆಷ್ಟು ಇದೆಲ್ಲ ಮಾಡ್ಲಿಕ್ಕೆ ಸಮರ್ಥಳೆ ಯಾರು? ಆ ಲಕ್ಷ್ಮೀ ದೇವಿ. ಅವಳು ಪರಮ ಮಂಗಳೆ. ಇಂಥ ಪರಮ ಮಂಗಳಕರಳಾದ ಹರಿಯ ಅನುಗ್ರಹದಿಂದ ಇಷ್ಟೊಂದು ಶಕ್ತಿಯನ್ನ ಪಡೆದ ಸ್ವಮಾತರಂ ಪ್ರಣಮತಿ ಅನ್ನೋ ಮಾತು ಹೇಳ್ತಾರೆ. ಇದು ಬಹಳ ಚೆನ್ನಾಗಿದೆ. ಸ್ವಮಾತರಂ ಅಂದೇನು? ವಾದಿರಾಜರು ತಮ್ಮ ತಾಯಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಲಕ್ಷ್ಮೀದೇವಿ ರುಜುದೇವತೆಗಳಿಗೆ ತಾಯಿ ಸಾಕ್ಷಾತ್ ಯಾರು? ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಶ್ಲೋಕದಿಂದ ಅಂತ ಬಂತು. ಇದಾದ್ಮೇಲೆ ಅರವಿಂದ ಸದನಾಂ ಅಂತ ಇವರು ಪಾಠ ಹಿಡಿದಿದ್ದಾರೆ. ಒಂದೇ ರವಿಂದ ನಯನಾಂ ಅಂತ ಸಿಗತ್ತೆ. ಇವರು ಒಂದೇ ರವಿಂದ ಸದನಾಂ ಅನ್ನೋ ಪಾಠ ಇಟ್ಕೊಂಡಿದ್ದಾರೆ. ಇದಕ್ಕೆ ಅರ್ಥ ಬರೆದ್ರು. ಅರವಿಂದ ಸದನೆ ಅಂದ್ರೇನು? ಕಮಲವೇ ಯಾರಿಗೆ ಸದನ ಮನೆ ಆಗಿದೆಯೋ ಅಂತಹ ಲಕ್ಷ್ಮೀದೇವಿ ಅಂತ ಅರ್ಥ. ಅಲ್ಲ, ಅರವಿಂದ ಸದನ ಅಂತ ಎಲ್ಲಿ ಹೇಳಿದ್ದಾರೆ ಅಂದ್ರೆ ಅದಕ್ಕೆ ಈ ಭಾರತ ದೇಶದಲ್ಲಿಯೇ ಒಂದು ಉದಾಹರಣೆ ಇದೆಯಂತೆ. ಕಮಲವಾಸಿನಿ ಲಕ್ಷ್ಮೀದೇವಿ ಅನ್ಲಿಕ್ಕೆ ಒಂದು ಕ್ಷೇತ್ರ, ಆ ಕ್ಷೇತ್ರನೇ ಸಾಕು ಉದಾಹರಣೆ ಆಗಿದೆ ಅಂತ. ಯಾವುದು? ರಮಾ ಕೊಲ್ಹಾಪುರ ಕ್ಷೇತ್ರೆ ವಸತೀತಿ ಕಿಮದ್ಭುತಂ ಅಮಾನ ವನಜಸ್ಥಾನ ಸರಸಿ ಕುಲ ಸಂಕುಲೆ ಇತಿ ಸ್ವೋಕ್ತೆ ಅಂತ ಬಿಡಿಸಿದ್ದಾರೆ ಇಲ್ಲಿ. ಇದು ನಮಗೆ ಪ್ರಸಿದ್ಧ ತೀರ್ಥ ಪ್ರಬಂಧದಲ್ಲಿ ಬರುತ್ತೆ ಈ ಶ್ಲೋಕ. ಕೊಲ್ಹಾಪುರ ಕ್ಷೇತ್ರಕ್ಕೆ ವಾದಿರಾಜರು ಹೋಗಿದ್ದಾರೆ, ಆಗ ವರ್ಣನೆ ಮಾಡ್ತಾರೆ ಕೊಲ್ಹಾಪುರ ಕ್ಷೇತ್ರದ ಲಕ್ಷ್ಮೀ ದೇವಿಯ ಸ್ತೋತ್ರ ಅಲ್ಲಿ ಮಾಡಿರೋದು. ತೀರ್ಥ ಪ್ರಬಂಧ ಸಾಕ್ಷಾತ್ ದರ್ಶನ ಮಾಡಿದಾಗ. ಇದು ವೃಂದಾವನದಲ್ಲಿ ಒಳಗಡೆ ಹೋಗಿ ನಂತರ ಬಂದ ಸ್ತೋತ್ರಗಳಿದೆ. ಅಲ್ಲಿ ಸಾಕ್ಷಾತ್ ವಾದಿರಾಜರು ತಾವು ಸಂಚಾರ ಮಾಡ್ತಾ ಲಕ್ಷ್ಮಿಯ ಸನ್ನಿಧಾನಕ್ಕೆ ಬಂದಾಗ ಬಂದ ಸ್ತೋತ್ರ ಅದೇನು? ಅಮಾನ ವನಜಸ್ಥಾನ ಅಂತ ಇಲ್ಲಿ ಉಲ್ಲೇಖ ಮಾಡಿದ್ರು. ಅದ್ರ ಅರ್ಥ ಏನು ಅಂದ್ರೆ, ರಮಾದೇವಿ ಲಕ್ಷ್ಮೀದೇವಿ ಕೊಲ್ಹಾಪುರ ಕ್ಷೇತ್ರದಲ್ಲಿ ವಾಸ ಮಾಡ್ತಾಳೆ ಅನ್ನೋದು ಅದೇನು ಆಶ್ಚರ್ಯ ಅಲ್ಲ, ಅದು ಸಾಮಾನ್ಯ ಅಂತ ಹೇಳ್ತಾರೆ. ಏನಿದ್ ಸಾಮಾನ್ಯ ಅಂದ್ರೆ ಇದು ಮಹಿಮೆ ಹೇಳ್ತಾ ಇದ್ದೀರಾ ಅಥವಾ ತೆಗಳ್ತಾ ಇದ್ದೀರಾ? ಮಹಿಮೆನ ಹೇಳ್ತಾರೆ ವಾದಿರಾಜರು. ಅದು ಅತ್ಯಂತ ಆಶ್ಚರ್ಯಕರವಾದ ವಿಷಯ ಅಲ್ಲ, ಸಹಜ ಅದು ಅಂತ, ಸ್ವಾಭಾವಿಕ. ಲಕ್ಷ್ಮೀದೇವಿ ಕೊಲ್ಹಾಪುರ ಕ್ಷೇತ್ರಕ್ಕೆ ಬಂದು ವಾಸ ಮಾಡೋದು ಸ್ವಾಭಾವಿಕ ಅಂತ. ಯಾಕೆ? ಅಲ್ಲಿ 5 ನದಿಗಳಿತ್ತಂತ. ವಸ್ತುತಃ ಪಂಚಗಂಗಾ ಕ್ಷೇತ್ರ ಅಂತ ಅದು ಪ್ರಸಿದ್ಧಿ. ಶಿವ, ಭದ್ರಾ, ಭೋಗವತಿ, ಕುಂಭಿ, ಸರಸ್ವತಿ ಅಂತೆಲ್ಲ ಇದೆ. ಅಲ್ಲೇನ್ ಹೇಳ್ತಾರ ವರ್ಣನೆ ಮಾಡ್ತಾ, ಅಮಾನ
ವನಜ ಸ್ಥಾನ ಸರಸಿ ಕುಲ ಸಂಕುಲೆ. ಅದು ಎಂಥ ಕ್ಷೇತ್ರ ಆಗಿತ್ತು ಅಂತ ನಾವ್ ಈಗ ಆ ಕ್ಷೇತ್ರವನ್ನು ನೋಡಿದಾಗ ಹೀಗಿತ್ತ ಅಂತ ಅನಿಸ್ಬೋದು. ಆದ್ರೆ ವಾದಿರಾಜರು ಸಂದರ್ಶನ ಮಾಡಿದಾಗ ಅವರು ವರ್ಣನೆ ಮಾಡಿದ ಆ ಕೊಲ್ಹಾಪುರ ಕ್ಷೇತ್ರ ಹೇಗಿತ್ತು, ಯಾಕೆ ಲಕ್ಷ್ಮಿಯಲ್ಲಿ ಬಂದಿದ್ಲು ಅಂದ್ರೆ, ಅಮಾನ ಅಂದ್ರೆ ಇಷ್ಟು ಅಂತ ಲೆಕ್ಕ ಹಿಡಿಲಿಕ್ ಬರಲ್ಲ, ಅಂದ್ರೆ ತುಂಬಾ ಅಂತ ಅರ್ಥ. ಮಾನ ಅಂದ್ರೆ ಇಷ್ಟು ಅಂತ ಮಿತಿ ಹೇಳ್ಬೋದು, ಮಿತಿ ಅನ್ನೋದನ್ನೇ ಮಾನ ಅಂತ ಕರೀತಾರೆ. ಮಿತಿ ಹೇಳಲಿಕ್ ಬರ್ತಾ ಇರೋದು ಅಮಾನ. ಯಾವ್ದಕ್ಕೆ? ವನಜ ಅಂತ ಹೇಳ್ತಾರೆ. ವನ ಅಂದ್ರೆ ನೀರು, ನೀರ್ನಲ್ಲಿ ಹುಟ್ಟೋ ಕಮಲ. ವನಜ ಅಂದ್ರೆ ಕಮಲ. ಈ ಕಮಲದ ಸಂಖ್ಯೆ ಎಷ್ಟು ಅಂತ ಹೇಳಲಿಕ್ ಬರಲ್ಲ, ಅಷ್ಟೊಂದು ಕಮಲ ಇರುವ ಸರಸಿ ಕುಲ ಸರೋವರಗಳಲ್ಲಿತ್ತಂತೆ. ಹಾಗಾದ್ರೆ ಕಮಲಗಳಿರುವಂತಹ ಸರೋವರ ಅಲ್ಲಿತ್ತು. ಕಮಲಗಳಿರೋ ಸರೋವರ ಅಂದ್ರೆ ಲಕ್ಷ್ಮೀ ದೇವಿಯಲ್ಲಿ ಇದ್ದೇ ಇರ್ತಾಳೆ. ಯಾಕೆ? ಕಮಲವಾಸಿನಿ ತಾನೇ ಅವಳು. ಅದನ್ನೇ ಪದ್ಮಾಲಯ ಅಂತ ಹೇಳ್ತಾರೆ. ಅಂದ್ರೆ ಪದ್ಮಾಲಯ ಅವಳು. ಅಂತ ಪದ್ಮವನ್ನೇ ಆಲಯ ಮಾಡ್ಕೊಂಡಿರೋ ಅವಳು ಸಹಜವಾಗಿ ಅಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಹಾಗಾಗಿ ಅರವಿಂದ ಸದನೆ ಲಕ್ಷ್ಮಿ ಅನ್ನೋದು ಕೊಲ್ಹಾಪುರ ಕ್ಷೇತ್ರ ನೋಡೇ ಗೊತ್ತಾಗತ್ತೆ ಅಂತ ಒಟ್ಟು ಈ ಸಾರವಾಗಿ ಇಲ್ಲಿ ವ್ಯಾಖ್ಯಾನಕಾರರು ವಿವರಣೆ ಮಾಡಿದ್ರು. ಇದಾದ ಮುಂದಕ್ಕೆ ಹೋಗ್ತಾರೆ. ಮುಂದೆ ವೃಂದಾವನಾಖ್ಯ ಸದನಾಂ ಮದನಸ್ಯ ಚಾಂಬಾಂ ಅಂತ ಬಂತು. ಇದಕ್ಕೊಂದು ಹೊಸ ಅರ್ಥ ಹೇಳ್ತಾರೆ. ವೃಂದಾವನಾಖ್ಯ ಸದನಾಂ ಅನ್ನೋ ಶಬ್ದಕ್ಕೆ ಮೇಲ್ನೋಟದ ಅರ್ಥ ಏನು? ಈ ವೃಂದಾವನ ಅಂದ್ರೆ ಯಾವುದು? ಪಂಚವೃಂದಾವನ. ಈ ಪಂಚವೃಂದಾವನದಲ್ಲಿ ಮನೆ ಮಾಡ್ಕೊಂಡಿದ್ದಾಳೆ. ಪಂಚವೃಂದಾವನೇ ಮನೆ, ಸದನ ಅವಳಿಗೆ ಹಾಗಿದ್ದಾಳೆ ಅಂತ. ಇದು ಒಂದು. ವೃಂದಾವನ ಅಂದ್ರೆ ಇದು ಭಾಗವತ ಕರ್ಕೊಂಡು ಹೋಗ್ಬಿಡ್ತಾರೆ ಕಣಗಲಿ ಶ್ರೀನಿವಾಸಾಚಾರ್ಯ. ವೃಂದಾವನ ಅಂದ್ರೆ ಅದು ಕೃಷ್ಣನ ವೃಂದಾವನ ಇದೆಯಲ್ಲ, ಆ ವೃಂದಾವನಕ್ಕೆ ಹೋಗ್ಬೇಕಂತೆ. ಆ ವೃಂದಾವನ ಕ್ಷೇತ್ರವನ್ನೇ ಮನೆ ಮಾಡ್ಕೊಂಡಿದ್ಲು ಅಂತ ಲಕ್ಷ್ಮೀದೇವಿ. ಅದೇ ರುಕ್ಮಿಣಿಯನ್ನ ನೆನಪಿಸ್ಕೊಡ್ತಾ ಇದ್ದಾರೆ, ರುಕ್ಮಿಣಿ ದೇವಿಯನ್ನ. ಅದು ಹೇಗೆ ಅಂತಂದ್ರೆ ಅಲ್ಲಿ ಒಂದು ಗೋಪಿ ಗೀತೆಯ ಒಂದು ಶ್ಲೋಕವನ್ನ ಹೇಳ್ತಾರೆ. ಮೊದಲನೇ ಶ್ಲೋಕ ಇದೆಯಲ್ಲ ಗೋಪಿ ಗೀತೆ, ಅದನ್ನ ಹೇಳ್ತಾರೆ. ಜಯತಿ ತೇಧಿಕಂ ಜನ್ಮನಾವ್ರಜ ಶ್ರಯತ ಇಂದಿರಾ ಸಾಧು ತತ್ರಹಿ ಅಂತ ಭಾಗವತೋಕ್ತೆ ಅಂತ ಬರೀತಾರೆ. ಅಲ್ಲಿ ಪ್ರಾರ್ಥನೆ ಮಾಡಿದ್ರು, ಜಯತಿ ತೇಧಿಕಂ ಜನ್ಮನಾವ್ರಜ. ಈ ವ್ರಜ ಏನಿದೆ, ನಂದಗೋಕುಲ ಏನಿದೆ, ಈ ನಂದಗೋಕುಲ ತುಂಬಾ ಶ್ರೇಷ್ಠ ಅಂತ ಅಲ್ಲಿ ಗೋಪಿಕಾಸ್ತ್ರೀಯರು ವರ್ಣನೆ ಮಾಡಿದ್ರು. ಯಾಕೆ? ಭಗವಂತನ ಜನ್ಮ ತಾಳಿದ್ರಿಂದ. ಅಷ್ಟೇ ಅಲ್ಲ, ಸಾಕ್ಷಾತ್ ಎಂದೆಂದಿಗೂ ನಿನ್ನನ್ನ ಬಿಡದೆ ಇರೋ ಇಂದಿರಾ ಸಾಧು ತತ್ರ ಶ್ರಯತೆ, ಲಕ್ಷ್ಮೀದೇವಿನೂ ಅಲ್ಲೇ ಬಂದು ನೆಲೆಸಿದಾಳೆ. ಇನ್ನು ದಯಿತ ದೃಶ್ಯತಾಂ ತ್ವಾಂ ದಿದೃಕ್ಷತಾಂ, ಅದು ನಮಗೆ ಮುಂದೆ ಬೇಡ, ಅಂತೂ ಇಷ್ಟು ನಾವು ಇದೀವಿ ಅಂತ ಅವ್ರು ಮುಂದಕ್ಕೆ ಹೇಳ್ಕೊಂತಾರೆ. ಇದರಿಂದ ಏನಾಯ್ತು ಅಂದ್ರೆ, ಇಲ್ಲಿ ವೃಂದಾವನಾಖ್ಯ ಸದನ ಅಂತಂದ್ರೆ ಭಾಗವತ ಹೇಳಿದ ಪ್ರಕಾರ ಈ ವೃಂದ ಅವನ ಗೋಪಿಕಾಸ್ತ್ರೀಯರೆಂಬ ವೃಂದಕ್ಕೆ ಅವನ ರಕ್ಷಣೆ ನೀಡಿದ ಸ್ಥಳ. ನಂದಗೋಕುಲ, ವೃಂದಾವನ ಏನಿದೆ ಎಲ್ಲ ಸ್ಥಳಗಳನ್ನು ತಗೊಳ್ಬಹುದು. ಇದನ್ನ ವೃಂದ ಅಂದ್ರೆ ಗೋಪಿಕಾಸ್ತ್ರೀಯರ ವೃಂದ, ಮತ್ತೆ ಲಕ್ಷ್ಮಿಯ ರೂಪಗಳು, ಜೊತೆಗೆ ಗೋಪರ ವೃಂದ, ಮತ್ತೆ ಗೋವುಗಳ ಗುಂಪು, ಈ ತರ ಅನೇಕ ಅರ್ಥ ತಗೊಂಡು ಅದಕ್ಕೆಲ್ಲ ರಕ್ಷಣೆ ನೀಡಿದ ಜಾಗ ಅದು ಲಕ್ಷ್ಮಿಗೆ ವಿಶೇಷ ಸ್ಥಾನ. ಯಾಕೆ? ಎಲ್ಲೆಲ್ಲಿ ಇವ್ರಿಗೆಲ್ಲ ರಕ್ಷಣೆ ಸಿಗ್ತಾ ಇದೆ ಅಲ್ಲಿ ದೇವರಿದ್ದಾನೆ ಅಂತ ಅರ್ಥ. ದೇವರಿದ್ದ ಮೇಲೆ ಅಲ್ಲಿ ಲಕ್ಷ್ಮೀ ದೇವಿನೂ ಇರ್ತಾಳೆ ಅಂತ. ಈ ಅರ್ಥದಲ್ಲಿ ಭಾಗವತದ ಪದ್ಯವನ್ನು ತಗೊಂಡು ವ್ಯಾಖ್ಯಾನ ಮಾಡಿದ್ರು. ಇದಾದ್ಮೇಲೆ ಮದನಸ್ಯ ಚಾಂಬಾಂ ಅಂತ ಹೇಳಿದ್ರು. ಮದನಸ್ಯ ಚಾಂಬಾಂ ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ. ಮೊದಲು ಪ್ರತಿಜ್ಞೆ ಮಾಡಿದ್ರು, ತಮ್ಮ ತಾಯಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಲಕ್ಷ್ಮೀ ದೇವಿಗೆ ಅಂತ. ಅದರಲ್ಲಿ ಯಾರ ತಾಯಿ ಅಂತ ಹೇಳಿದ್ರು ವಾದಿರಾಜರು? ಮದನಸ್ಯ ಚಾಂಬ, ಮನ್ಮಥನ ತಾಯಿ ಲಕ್ಷ್ಮಿ. ಯಾಕೆ ಮನ್ಮಥನ ತಾಯಿ ಅಂದ್ರು? ತಮ್ಮ ತಾಯಿ ಅಂತ ಹೇಳ್ಬೋದಿತ್ತಲ್ಲ, ಅಥವಾ ಬ್ರಹ್ಮದೇವರ ವಾಯುದೇವರ ತಾಯಿ ಅಂತ ಹೇಳ್ಬೋದಿತ್ತಲ್ಲ, ರುಜುದೇವತೆಗಳ ಮಾತೃ ಅಂತ ಹೇಳ್ಬೋದಿತ್ತಲ್ಲ. ಅದ್ ಹಾಗಲ್ಲ. ಲಕ್ಷ್ಮೀ ದೇವಿಯ ಸೌಂದರ್ಯ, ಲಕ್ಷ್ಮಿ ಅಂದ್ರೆ ಸುಂದರಳು, ಆ ಸೌಂದರ್ಯವನ್ನ ವ್ಯಕ್ತ ಮಾಡ್ಬೇಕಲ್ಲ, ಅದಕ್ಕೆ ಮನ್ಮಥನ ತಾಯಿ ಅಂದ್ರೆ ಅರ್ಥ ಆಗತ್ತೆ ಜನಕ್ಕೆ ಅಂತ ಮದನಸ್ಯ ಚಾಂಬಾಮ್ ಅಂತ ಹೇಳಿದ್ದಾರೆ ಅಂತ. ಅದ್ ಹಾಗಲ್ವಂತೆ. ಅವರು ತಮಗೂ ಬ್ರಹ್ಮದೇವರಿಗೂ ವಾಯುದೇವರಿಗೂ ಮಿಕ್ಕಿದ ರುಜುದೇವತೆ ಎಲ್ರಿಗೂ ಈ ಲಕ್ಷ್ಮೀ ದೇವಿ ಅಂಬಾ ತಾಯಿ ಅಂತ ತೋರಿಸಿದ್ದಾರೆ. ಹೇಗೆ? ಮದನಸ್ಯ ಚ ಅಂತ ಹೇಳಿದ್ದಾರೆ, ಮದನನಿಗೂ ತಾಯಿ ಅಂತ. ಮದನನಿಗೂ ತಾಯಿ ಅಂದ್ರೆ ಏನರ್ಥ? ಇನ್ನು ಮಿಕ್ಕಿದವ್ರು ಇದ್ದಾರೆ ಅಂತ ಅರ್ಥ. ಇದು ಹೇಗೆ ಅಂದ್ರೆ, ನೀನ್ ಬಾ ಅವನೂ ಬರ್ಲಿ ಅಂತ. ಅವನೂ ಬರ್ಲಿ ಅಂದ್ರೆ ಏನರ್ಥ? ಇನ್ನೊಬ್ಬ ಇರ್ತಾನೆ, ಅವನೊಬ್ನೇ ಅಲ್ಲ. ಅವನು ಅಂತ ಒತ್ಕೊಡೋದು, ಇನ್ನು ಕೆಲವ್ರು ಇದ್ದಾರೆ ಅವನು ಬರ್ಲಿ ಅಂತ. ನೀನೊಬ್ಬ ತಿನ್ನು, ಅವನೂ ತಿನ್ಲಿ, ಅವನೂ ತಿನ್ಲಿ ಅಂತ ಒಂದೇ ಶಬ್ದ ಹೇಳಿದ್ವಿ ಅಂತ ಇಟ್ಕೊಳ್ಳಿ. ಆಗ ಈ ಬೇರೆಯವರು ಇದ್ದಾರೆ ಅಂತ ಅರ್ಥ, ತಿನ್ನೋರು. ಅದೇ ತರ ಮದನಸ್ಯ ಚ, ಮದನನಿಗೂ ತಾಯಿ ಅಂದ್ರೆ ಬ್ರಹ್ಮವಾಯುವೋರಪಿ ಅಂತ ಹೇಳ್ತಾರೆ. ಬ್ರಹ್ಮವಾಯುದೇವರಿಗೂ ತಾಯಿ ಅಂಬ ಅಂತ ಇಲ್ಲಿ ಅನುಸಂಧಾನ ಮಾಡ್ಬೇಕಂತ. ಅದ್ರ ಜೊತೆಗೆ ತತ್ಪದ ಯೋಗ್ಯಸ್ಯ ಮಮಾಪಿ, ಅಷ್ಟೇ ಅಲ್ಲ,
ಅದೇ ಬ್ರಹ್ಮ ಪದವಿ ವಾಯು ಪದವಿಗೆ ಹೋಗ್ಲಿಕ್ಕೆ ಯೋಗ್ಯತೆ ಇರೋ ನನಗೂ ತಾಯಿ ಅಂತ ಅರ್ಥವನ್ನ ಮಾಡ್ಕೊಳ್ಬೇಕು ಅಂತ ಇದು ಇವರು ವಿಶೇಷವಾಗಿ ಜೋಡಿಸಿದ್ರು ಅರ್ಥ. ಅಥವಾ ಇನ್ನೊಂದು ಅರ್ಥ ಮಾಡ್ಬೋದಂತೆ, ಮದನಸ್ಯ ಚಾಂಬಾಮದಲ್ಲಿ ಮದನಸ್ಯ ಅನ್ನೋಲ್ಲಿ ಇದು ವ್ಯಾಖ್ಯಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಸಿಕ್ಕಿರೋದು ಈ ವಾಕ್ಯಗಳು. ಆದ್ರೆ ನಾವ್ ಇದನ್ನ ಹೀಗ್ ಜೋಡಿಸ್ಕೊಳ್ಬೇಕು ಈ ವ್ಯಾಖ್ಯಾನದಲ್ಲಿರೋ ವಾಕ್ಯಗಳು, ಯಾಕೆಂದ್ರೆ ಇದು ಒಂದೊಂದಕ್ಕೊಂದು ಸಂಬಂಧನೇ ಇಲ್ಲ. ಹಾಗೆ ಇಲ್ಲಿ ಸಿಗತ್ತೆ ಈ ಪುಸ್ತಕದಲ್ಲಿ, ವಸ್ತುತಃ ಹೀಗಲ್ಲ ಅದು. ಅದನ್ನ ಸೇರಿಸ್ಕೊಂಡು ಸರಿ ಮಾಡ್ಬೇಕು. ಅದನ್ನ ಏನು ಇಲ್ಲಿ ಇರೋದು ಅಂದ್ರೆ ಮದನಸ್ಯ ಚಾಂಬಾಮದಲ್ಲಿ ಮದನಸ್ಯ ಅನ್ನೋಲ್ಲಿ ಏಕಶೇಷ ಅಂತ ವ್ಯಾಕರಣ ಶಾಸ್ತ್ರದ ಪ್ರಕಾರ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಅದು ಚೆನ್ನಾಗಿದೆ, ಪಂಕ್ತಿಗಳ ಆಚೆ ಈಚೆ ಆಗೋಗಿದೆ. ಅದೇನ್ ಅರ್ಥ ಇದಕ್ಕೆ? ಏಕಶೇಷ ಅಂದ್ರೆ ಎರಡು ಶಬ್ದ ಒಂದೇ ತರ ಇದ್ರೆ, ಒಂದೇ ಅಕ್ಷರ ಇರೋ ಸಮಾನವಾದ ಅಕ್ಷರ ಇರೋ ಎರಡು ಶಬ್ದ ಸಿಕ್ಕಿದ್ರೆ ಅದ್ರಲ್ಲಿ ಒಂದು ಉಳ್ಕೊಳ್ಳುತ್ತೆ. ಉದಾಹರಣೆಗೆ ರಾಮಶ್ಚ ರಾಮಶ್ಚ ರಾಮೌ ಅಂತ ಹೇಳ್ತೀವಿ. ಇಬ್ರು ರಾಮ ಇದ್ದಾರೆ ಅಂತ ಇಟ್ಕೊಳ್ಳಿ, ಇಬ್ರ ಹೆಸರು ರಾಮ. ರಾಮ ರಾಮ ಅಂತಿದ್ರೆ ಉಳಿಯೋ ಶಬ್ದ ರಾಮ ಅಷ್ಟೇ ಒಂದೇ. ಇಲ್ಲ ಅಂದ್ರೆ 100 ಜನ ರಾಮರಿದ್ರೆ ರಾಮ 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 ಅಂತ ಎಲ್ರನ್ನೂ ಕರೀಲಿಕ್ಕಾಗತ್ತ? ರಾಮಾನ್ ಆನಯ ಅಂತ ಸಂಸ್ಕೃತ ಹೇಳ್ತಾರೆ. ಅನೇಕ ರಾಮರು ನಿಂತಿದ್ದಾರೆ, 3-4 ಜನ ಅವ್ರನ್ನ ಕರ್ಕೊಂಬನ್ನಿ ಅಂತ ಒಂದೇ ರಾಮ ಶಬ್ದ ಹೇಳ್ತಾರೆ. ಯಾಕೆ? ಏಕಶೇಷ, ಒಂದು ಉಳಿಯತ್ತೆ. ಯಾವಾಗ? ಸಮಾನವಾದ ಅಕ್ಷರಗಳು ಅನೇಕ ಶಬ್ದಗಳಲ್ಲಿ ರಾಮ 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 ಎಲ್ಲ ಒಂದೇ ಅಕ್ಷರ, ಎಲ್ಲ ಅದೇ ಅರ್ಥ ಮಾತ್ರ ವ್ಯತ್ಯಾಸ ಅಷ್ಟೇ. ಅವನ್ ರಾಮ ಬೇರೆ, ಈ ರಾಮ ಬೇರೆ, ಆದ್ರೆ ಶಬ್ದ ಎಲ್ಲ ಒಂದೇ ಆದಾಗ ಒಂದೇ ಶಬ್ದ ಉಳಿಸ್ಕೊಳ್ಬೇಕು ಅಂತ ನಿಯಮ ಇದೆ ವ್ಯಾಕರಣದಲ್ಲಿ. ಹಾಗೆ ಮದನಸ್ಯ ಅನ್ನೋಲ್ಲಿ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಇವರು, ಮದನಸ್ಯ ಅನ್ನೋ ಶಬ್ದದೇ ವಾದಿರಾಜರನ್ನು ಹೇಳ್ತಾ ಇದೆ, ಈ ಕಡೆ ವಾಯುದೇವರನ್ನು ಹೇಳ್ತಾ ಇದೆ ಅಂತ. ಮದನ ಅನ್ನೋ ಶಬ್ದ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವಸ್ತುತ ಮದನ ಅನ್ನೋ ಮೇಲ್ನೋಟಕ್ಕೆ ಆ ಶಬ್ದ ತಗೊಂಡ್ರೆ ಮನ್ಮಥ ಅಷ್ಟೇ ಅರ್ಥ ಆಗೋದು. ಆದ್ರೆ ಮದನಸ್ಯ ಅನ್ನೋದನ್ನ 2 ಬಾರಿ ಇಟ್ಕೊಳ್ಳಿ ಇನ್ನೊಮ್ಮೆ. ಮದನಸ್ಯ ಚಾಂಬಂ ಮದನಸ್ಯ ಚ ಅಂತ ಹೇಳಿದಾರಲ್ಲ, ಚ ಅಂತ ಮದನನಿಗೂ ತಾಯಿ ಅಂತ. ಅದು ಹೇಗೆ ಅರ್ಥ ತೆಗೀತಾ ಇದಾರೆ ಅಂದ್ರೆ ಮದನಸ್ಯ ಅನ್ನೋ ಶಬ್ದಕ್ಕೇನೆ ವಾಯುದೇವರು ಮತ್ತೆ ವಾದಿರಾಜರು ಅಂತ ಅರ್ಥ. ಅದ್ ಹೇಗೆ ಅಲ್ಲಿ ಬಿಡಿಸಿದ್ದಾರೆ. ಅಹಂಚ ಅನಶ್ಚ ಅಂತ ತಗೊಂಡು ಮದನಃ ಅಂತ ತಗೊಂತಾರೆ. ದ್ವಯೋಹೋ ಮಾತರಂ ಮತ್ ಅನಹ. ಅನ ಅಂದ್ರೆ ಪ್ರಾಣದೇವರಿಗೆ ಬಹಳ ಹೆಸರು ಪ್ರಸಿದ್ಧ. ಈ ಪ್ರಾಣ ಅಂತ ಹೇಳ್ತೀವಲ್ಲ, ಪ್ರಕೃಷ್ಟವಾದ ಅನ ಚೇಷ್ಟೆಯನ್ನ ಮಾಡೋದ್ರಿಂದ, ಅಂದ್ರೆ ಪ್ರತಿಯೊಬ್ಬರು ಏನ್ ಚೇಷ್ಟೆ ಮಾಡ್ತಾರೆ, ಚೇಷ್ಟೆ ಅಂದ್ರೆ ಏನೇನ್ ಕೆಲ್ಸಗಳನ್ನ ಮಾಡ್ತೀವಿ, ನಮ್ಗೆ ಇದು ಬೇಕಾದ್ರೆ ನಾವ್ ಅದ್ರ ಓಡ್ ಹೋಗ್ತೀವಿ, ಬೇಡ ಅಂದ್ರೆ ಅದರಿಂದ ಹಿಂದಕ್ಕೆ ಹೋಗ್ತೀವಿ, ಈ ತರದ ವ್ಯಾಪಾರಗಳು, ಅದನ್ನ ಅನ ಚೇಷ್ಟಾಯಾಮ್ ಅಂತ ಕರೀತಾರೆ. ಅಂತ ಅನ ಎಲ್ಲ ರೀತಿಯಾದ ಮನುಷ್ಯರು ಮಾಡೋ ಜೀವಿಗಳು ಮಾಡೋ ವ್ಯಾಪಾರಗಳಿಗೆ ಮೂಲ ಸ್ತಂಭ ಯಾರೋ ಅವರು ಪ್ರಾಣದೇವರು. ಪ್ರಕೃಷ್ಟವಾದ ಅನ ಚೇಷ್ಟೆಗೆ ಕಾರಣ ಅಂತ. ಅದೇ ರೀತಿ ಅನ ಅಂದ್ರೆ ಇಲ್ಲಿ ಮತ್ ಅನ ಅಂತಿದೆ, ಮದನ. ಆ ಮತ್ ಅನ ಮದನ ದಕಾರ ಬಂದಿದೆ, ತಕಾರ ಹೋಗಿ. ಅನ ಅಂದ್ರೆ ಪ್ರಾಣದೇವರು, ಮತ್ ಅಂದ್ರೆ ನಾನು ಅಂತ ಅರ್ಥ. ಅಹಂ ಅಂತ ಶಬ್ದ ಇದೆ ಸಂಸ್ಕೃತದಲ್ಲಿ ನಾನು ಅಂತ ಹೇಳಲಿಕ್ಕೆ. ಆ ಅಹಂ ಹೋಗಿ ಮತ್ ಅಂತ ಆಗತ್ತೆ ವ್ಯಾಕರಣ ಶಾಸ್ತ್ರದ ಪ್ರಕಾರ. ಅದನ್ನ ಇಟ್ಕೊಂಡಿಲ್ಲಿ ಮತ್ ಅನ ಅಂದ್ರೆ ನಾನು, ಹಾಗೆ ವಾಯುದೇವರು. ಇಂಥ ಮದನರಾದ ನಮಗೆ ಮಾತರಂ ತಾಯಿಯಾದವಳು ಲಕ್ಷ್ಮೀದೇವಿ ಅಂತ ಈ ಸೂಕ್ಷ್ಮಾರ್ಥವನ್ನ ಇಲ್ಲಿ ಹೇಳಿದ್ದಾರೆ. ಹೀಗೆ ಇಲ್ಲಿವರೆಗೆ ಈ ಶ್ಲೋಕದ ವಿಶೇಷ ಅರ್ಥಗಳನ್ನ ನೋಡಿದ್ವಿ. ಇನ್ನು ಮುಂದೆ ವಿಶೇಷವಾದ ವಿವರಣೆಗಳಿದೆ, ಅದೇನು ಅನ್ನೋದು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ. ಗುರುಗಳಿಗೆ ನಮಸ್ಕಾರ, ಧನ್ಯವಾದಗಳು. ಧನ್ಯವಾದಗಳು ಗುರುಗಳೇ. ನಮಸ್ಕಾರ ಗುರುಗಳೇ.